ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶ ಶಾರದಾಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಶ್ರೀ ದುರ್ಗಾ ಕವಚದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಶ್ಲೋಕ 44. ಪರಮೈಶ್ವರ್ಯಮತುಲಂ ಪ್ರಾಪ್ಸ್ಯತೆ ಭೂತಲೆ ಪುಮಾನ್ ನಿರ್ಭಯೋ ಜಾಯತೆ ಮರ್ತ್ಯ ಸಂಗ್ರಾಮೇಶ್ವಪರಾಜಿತಃ. ಅರ್ಥ: ಈ ಕವಚದಿಂದ ನನಗೆ ಐಶ್ವರ್ಯವೂ ಉಂಟಾಗಲಿ, ಈ ಭೂಮಿಯಲ್ಲಿ ಎಲ್ಲವೂ ನನಗೆ ಸಾಧ್ಯವಾಗಲಿ, ಭಯದಿಂದ ಮುಕ್ತನನ್ನಾಗಿ ಮಾಡಲಿ, ದುಷ್ಟ ಜನರೊಡನೆ ಉಂಟಾದ ವೈಷಮ್ಯದ ಜಗಳ ಕದನಗಳು ಶತ್ರುಗಳನ್ನು ಪರಾಜಿತರನ್ನಾಗಿ ಮಾಡಿ ನನಗೆ ಜಯ ಕೊಡಲಿ. ಶ್ಲೋಕ 45. ತ್ರೈಲೋಕ್ಯೇತು ಭವತ್ಪೂಜ್ಯಃ ಕವಚೇನಾವೃತಃ ಪುಮಾನ್ ಇದಂತು ದೇವ್ಯಾ ಕವಚಂ ದೇವಾನಾಮಪಿ ದುರ್ಲಭಂ. ಅರ್ಥ: ಯಾವ ದೇವತೆಗಳಿಗೂ ಸಿಗದ ಈ ಕವಚವು ನನಗೆ ಲಭಿಸಿ 3 ಲೋಕಗಳಲ್ಲಿಯೂ ಪೂಜ್ಯತೆಯನ್ನು ಕೊಟ್ಟು ಕಾಪಾಡಲಿ. ಶ್ಲೋಕ 46. ಯಃ ಪಠೇತ್ ಪ್ರಯತೋ ನಿತ್ಯಂ ತ್ರಿಸಂಧ್ಯಃ ಶ್ರದ್ಧಯಾನ್ವಿತಃ ದೈವೀ ಕಲಾ ಭವೇತ್ ತಸ್ಯ ತ್ರೈಲೋಕ್ಯೇಷ್ವಪರಾಜಿತಃ. ಅರ್ಥ: ಈ ಕವಚವನ್ನು ಪ್ರತಿನಿತ್ಯವೂ ಪಠಿಸುವುದರಿಂದಲೂ ತ್ರಿಕಾಲಗಳಲ್ಲಿ ಪಠಿಸುವುದರಿಂದಲೂ ಆ ತಾಯಿಯು ನನ್ನನ್ನು ಶತ್ರುಗಳ ಹಿಡಿತದಿಂದ ಬಿಡಿಸಿ ಸದಾ ಚೈತನ್ಯನಾಗಿ ಮಾಡಲಿ. ಶ್ಲೋಕ 47. ಜೀವೇದ್ವರ್ಷಶತಂ ಸಾಗ್ರಮಪಮೃತ್ಯುವಿವರ್ಜಿತಃ ನಶ್ಯಂತಿ ವಾದಯಃ ಸರ್ವೇ ಲೂತಾ ವಿಸ್ಫೋಟಕಾದಯಃ. ಅರ್ಥ: ಈ ಕವಚವನ್ನು ಪಠಿಸುವುದರಿಂದ 100 ವರ್ಷ ಬಾಳುವಂತೆ ಹರಸಲಿ, ಅಪಮೃತ್ಯು ಭಯಗಳು ತಾನಾಗಿಯೇ ದೂರವಾಗಲಿ, ಸಕಲ ರೋಗಗಳಿಂದಲೂ ಮುಕ್ತಿ ಕೊಡಿಸಲಿ, ವ್ರಣ, ಸ್ಫೋಟಕ ಗಾಯ, ಜನ್ಮಾರ್ಜಿತ ಪಾಪ ರೋಗಗಳೆಲ್ಲವೂ ದೂರವಾಗುವಂತೆ ಮಾಡಲಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಓಂ ದುಂ ದುರ್ಗಾಯೈ ನಮಃ.